ನುಗ್ಗೆ ಸೊಪ್ಪಲ್ಲಿ ಪೋಷಕಾಂಶಗಳು ಹೇರಳವಾಗಿದೆ. ಈ ಸೊಪ್ಪನ್ನ ನಿಯಮಿತವಾಗಿ ಬಳಸ್ತಾ ಬಂದ್ರೆ ಅನೇಕ ಕಾಯಿಲೆಯಿಂದ ದೂರವಿರಬಹುದು. ಅಂತಹ ನುಗ್ಗೆ ಸೊಪ್ಪನ್ನ ಉಪಯೋಗಿಸಿ ಒಂದು ಪರೋಟವನ್ನ ಮಾಡೋಣ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ಪಾತ್ರೆಗೆ 1.5 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಜೋಳದ ಹಿಟ್ಟು, 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 1 ಟೀ ಸ್ಪೂನ್ ಓಂಕಾಳು, 2 ಟೀ ಸ್ಪೂನ್ ಬಿಳಿ ಎಳ್ಳು, 1 ಟೀ ಸ್ಪೂನ್ ಜಜ್ಜಿದ ಹಸಿಮೆಣಸು ಹಾಗೂ ಶುಂಠಿಯ ಪೇಸ್ಟ್, 2 ಟೀ ಸ್ಪೂನ್ ಇಂಗಿನ ನೀರು, 3/4 ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಅರಿಶಿನ, ಅರ್ಧ ಟೀ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, 2 ಟೇಬಲ್ ಸ್ಪೂನ್ ಮೊಸರು ಹಾಗೂ ತೊಳೆದು ಸಣ್ಣದಾಗಿ ಹೆಚ್ಚಿದ ನುಗ್ಗೆ ಸೊಪ್ಪನ್ನ ಹಾಕಿ ಚೆನ್ನಾಗಿ ಕಲಸಿ. ನಂತರ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಇದರ ಸುತ್ತಲೂ ಎಣ್ಣೆಯನ್ನ ಸವರಿ 15 ರಿಂದ 20 ನಿಮಿಷ ನೆನೆಯಲು ಬಿಡಿ. 20 ನಿಮಿಷದ ನಂತರ ಲಿಂಬೆ ಗಾತ್ರದ ಉಂಡೆಯನ್ನ ಮಾಡಿ ಗೋಧಿ ಹಿಟ್ಟಿನಲ್ಲಿ ಹೊರಳಿಸಿ ತೆಳುವಾಗಿ ಲಟ್ಟಿಸಿ. ಕಾದಿರುವ ಹಂಚು ಅಥವಾ ತವಾದಲ್ಲಿ ಕಾಯಿಸಿದ್ರೆ ಆಯಿತು. ನಾನಿಲ್ಲಿ ಕಬ್ಬಿಣದ ಹಂಚಿನಲ್ಲಿ ಕಾಯಿಸ್ತಾ ಇದ್ದೀನಿ. ಮೇಲ್ಗಡೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ತುಪ್ಪನಾದ್ರೂ ಹಾಕ್ಬೋದು, ಎಣ್ಣೆನಾದ್ರೂ ಹಾಕ್ಬೋದು. ಎರಡೂ ಬದಿ ಈ ರೀತಿ ಕಾಯಿಸಿ. ಇದಕ್ಕೆ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಕರಿ ಆಗ್ಲಿ ಪಲ್ಯ ಆಗ್ಲಿ ಬೇಕಾಗಿಲ್ಲ, ಹಾಗೆಯೂ ತಿನ್ಬೋದು. ಹಾಗಿದ್ರೆ ನೀವು ಕೂಡ ವಾರಕ್ಕೊಮ್ಮೆಯಾದ್ರೂ ನುಗ್ಗೆ ಸೊಪ್ಪನ್ನ ಉಪಯೋಗಿಸಿ ಪರೋಟವನ್ನ ಮಾಡಿ ತಿನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.